ಹೋಗಿ ಹೋಗಿ ಇಂಥ ಹೇಡಿಗಳ ಮನೆಗೆ ಹೆಣ್ ಕೊಡ್ತೀರಲ್ಲಮ್ಮ ಅಂತ ಹೇಳಿದ್ಲು. ನಾಳೆ ನಿಮ್ಮನೆಗೆ ಬರ್ತೀನಿ, ಆ ಕೆಲಸದವಳನ್ನು ತೋರಿಸು, ಅವಳ ನಾಲ್ಗೆ ಕತ್ತರಿಸಿ ಬಿಡ್ತೀನಿ. ಅಯ್ಯೋ, ಸಣ್ಣವ್ರ ತಂಟೆಗೆ ಹೋದ್ರೆ ನಿಮ್ಗೇನು ಗೌರವ ಇರುತ್ತೆ ಹೇಳಿ? ಭಯ ಪಟ್ಕೊಂಡು ಮನೆ ಸೊಸೆಯನ್ನ ಕಾಲೇಜಿಗೆ ಕಳಿಸ್ಲಿಲ್ಲ ತ್ರಿಪುರ ಸುಂದರಿಯವರು ಅಂತ ಇವತ್ತು ಕೆಲಸದವಳು ಮಾತಾಡಿದ್ದನ್ನ ನಾಳೆ ಇಡೀ ಊರೇ ಮಾತಾಡ್ಬೋದಲ್ಲ. ಆಗ ನಿಮ್ಮ ಮರ್ಯಾದೆಗೆ ಏನು ಕುಂದು ಬರುತ್ತೋ ಅನ್ನೋ ಭಯ ನನಗೆ. ವಿದ್ಯಾವಿನಾಯಕ ಕಾಲೇಜು ನಿಮ್ಮನೆಯಿಂದ ಎಷ್ಟು ದೂರ? ಅಯ್ಯೋ 10 ನಿಮಿಷ ಅಷ್ಟೇ. ಅದು ಅಲ್ಲದೆ ಮೇಘನ್ ಚಿಕ್ಕಮ್ಮನ ಮಗಳು ಮಯೂರಿ ಅದೇ ಕಾಲೇಜಲ್ಲಿ ಓದ್ತಾ ಇರೋದು. ಮೇಘ ಮಯೂರಿ ಇಬ್ರು ಒಟ್ಟಿಗೆ ಕಾಲೇಜ್ಗೆ ಹೋಗ್ಬೋದು, ಒಟ್ಟಿಗೆ ಬರ್ಬೋದು. ಹಾಗೇನಾದ್ರೂ ತೊಂದರೆ ಸಮಸ್ಯೆ ಆಯಿತು ಅಂದರೆ ನಾವು ಯಾರಾದರೂ ತಕ್ಷಣ ಹೋಗಿ ಬರ್ಬೋದು. ನೀವು ಯೋಚನೆ ಮಾಡಿ, ನೀವು ಓಕೆ ಅಂದರೆ ನಾವು ಮುಂದುವರಿತೀವಿ, ಇಲ್ಲಾಂದರೆ ಬೇಡ, ಅವಳ ಮನೆಯಲ್ಲೇ ಇರಲಿ, ಪರವಾಗಿಲ್ಲ. ಯೋಚನೆ ಮಾಡಿ ನೋಡಿದ್ರೆ ಇದೇ ಸರಿ ಅನ್ಸುತ್ತೆ. ಅವಳು ಕಾಲೇಜಿಗೆ ಹೋಗ್ಲಿ ಬಿಡು. ಏನ್ ಶಾಂತಿ? ಅಯ್ಯೋ, ಈಗಿನ ಕಾಲದಲ್ಲಿ ಹುಡುಗರು ಹುಡುಗಿರು ಒಟ್ಟಿಗೆ ಓದೋದು ಸರ್ವೇ ಸಾಧಾರಣ. ಓದ್ಲಿ ಬಿಡಿ. ತ್ರಿಪುರ ಸುಂದರಿ ವಂಶದವರು ಯಾರಿಗೂ ಹೆದರೋದಿಲ್ಲ ಅಂತ ಜನಕ್ಕೆ ಗೊತ್ತಾಗ್ಲಿ. ಬಂದ್ಬಿಟ್ಟಿದ್ದೀರಾ? ಕಾಫಿ ಗಿಫಿ ಏನಾದರೂ ಕುಡಿದ್ರೋ ಇಲ್ವೋ? ತಗೊಂಬರ್ಲಾ? ಇರಿ ಬಂದೆ. ಒಂದು ನಿಮಿಷ ಸುಮ್ತೆ. ಎಲ್ಲಿಂದ ಬರ್ತಾ ಇದೆಯಾ ಈಗ? ಇತ್ತೀಚೆಗೆ ತ್ರಿಪುರ ಸುಂದರಿಯವ್ರ ಜೊತೆ ನಿನ್ನ ಮೀಟಿಂಗು ಹೆಚ್ಚಾಗ್ತಾ ಇದೆ. ನಿಜಕ್ಕೂ ನಿನ್ನ ಹೆಂಡತಿನ? ಮದುವೆಯಾದ ಇಷ್ಟು ವರ್ಷದಲ್ಲಿ ಒಂದು ದಿವಸ ನನ್ನ ಮಾತನ್ನ ತಳ್ಳಿ ಹಾಕದೋಳಲ್ಲ ನೀನು. ಆದ್ರೆ ಈಗಲೂ ನಾನು ನಿಮ್ಮ ಮಾತನ್ನ ಮೀರಿಲ್ಲ ರೀ. ನೀವೇ ಹೇಳಿದ್ರಲ್ಲೇನ್ರಿ, ಮೇಘ ಈಗ ಸಂಪೂರ್ಣವಾಗಿ ತ್ರಿಪುರ ಸುಂದರಿಯವ್ರ ಸೊತ್ತು, ಅವ್ರು ಯಾವ ನಿರ್ಧಾರನ ತಗೋತಾರೋ ಮೇಘ ಅದನ್ನು ಪಾಲಿಸ್ಕೊಂಡು ಹೋಗ್ಬೇಕು ಅಂತ. ನಾನು ಅವಳನ್ನ ಕಾಲೇಜಿಗೆ ಸೇರ್ಸೋಕ್ಕೆ ಒಂದು ಪ್ರಯತ್ನ ಮಾಡಿದೆ ಅಷ್ಟೇ. ಅಂದ್ರೆ ನಿನ್ನ ಪ್ರಯತ್ನ ಮೇಘನ್ನ ಕಾಲೇಜಿಗೆ ಕಳಿಸೋದಲ್ಲ, ನನ್ನನ್ನು ಸೋಲಿಸೋದು ಅಲ್ವಾ ಸುಮತಿ? ಮೇಘ ಹುಡುಗಿರ್ ಕಾಲೇಜಲ್ಲಿ ಓದಬೇಕು ಅಂತ ಬಯಸ್ದೋ ನಾನು. ಆದ್ರೆ ನೀನು ಅವಳನ್ನ ಕೋಯೆಡ್ ಕಾಲೇಜಿಗೆ ಸೇರಿಸಿದೀಯಾ. ಬಂಟಿ ವಿಷಯ ಆಗಲೇ ಮರ್ತುಬಿಟ್ಯಾ? ಅದು ಮೊದಲೇ ಹುಡುಗರ ಕಾಲೇಜು. ಆ ಕಾಲೇಜಲ್ಲಿ ಬಂಟಿ ತರದವ್ರು ಎಷ್ಟು ಜನ ಇರ್ತಾರೋ ಯಾರಿಗೆ ಗೊತ್ತಾವ. ನಾಳೆ ದಿನ ಮೇಘನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಸುಮತಿ? ಅಲ್ಲಿಗೆ ಮೇಘ ಹುಡುಗಿಯರ್ ಕಾಲೇಜಲ್ಲೇ ಓದಬೇಕು ಅನ್ನೋದು ನಿಮ್ಮ ಹಠನೇ ವಿನಃ ತ್ರಿಪುರ ಸುಂದರಿ ಅವ್ರದ್ದಲ್ಲ. ಮಾತೆತ್ತಿದ್ರೆ ಬಂಟಿ ವಿಷಯ ತೆಗಿತೀರಲ್ಲ, ಅದ್ರಲ್ಲಿ ಬಂಟಿದ್ ಮಾತ್ರ ತಪ್ಪಿತ್ತ? ನಮ್ದೇನೂ ಇರ್ಲಿಲ್ವಾ? ಯಾರಿಗೂ ಹೆದರಬಾರ್ದು, ಎಂಥ ಪರಿಸ್ಥಿತಿ ಬಂದರೂ ಧೈರ್ಯಗೆರ್ದೆ ಎದುರಿಸ್ಬೇಕು ಅಂತ ನಾವು ಮೇಘನ್ ಹೇಳ್ಕೊಟ್ಟಿದ್ದಿದ್ರೆ ಅವಳಿಗೆ ಇಂಥ ಪರಿಸ್ಥಿತಿ ಎದುರಾಗ್ತಿರ್ಲಿಲ್ಲ. ಸರಿ, ಆಗಿದ್ದಾಗೋಯ್ತು, ನೀ ಧೈರ್ಯವಾಗಿರು, ನಾವೆಲ್ಲ ನಿನ್ನ ಜೊತೆಲಿದ್ದೀವಿ ಅಂತ ಒಂದು ಸಮಾಧಾನದ ಮಾತು ಹೇಳಿದ್ವ ನಾವು ಅವಳಿಗೆ? ಓಹೋ, ಓಡಿದ್ವಿ. ಸಣ್ಣ ಹುಡುಗಿ ಅಂತನೂ ನೋಡ್ದೆ ಸಂಬಂಧ ಹುಡುಕಿ ನಿಶ್ಚಯ ಮಾಡಿಬಿಟ್ವಿ. ಕೇಳಿದ್ರೆ ನಮ್ಮ ಮಗಳಿಗೆ ನಾವು ರಕ್ಷಣೆ ಕೊಡ್ತಾ ಇದ್ದೀವಿ ಅನ್ನೋ ಉತ್ತರ.
ನಾನೊಂದು ಮಾತು ಕೇಳ್ತೀನಿ ನಿಮ್ಮನ್ನ. ನೀವು ಎಷ್ಟು ದಿವಸ ಅಂತ ಅವಳಿಗೆ ರಕ್ಷಣೆ ಕೊಡ್ತೀರಾ? ಜೀವನ ಪೂರ್ತಿ ಕೊಡ್ತೀರಾ? ಒಂದಲ್ಲ ಒಂದು ದಿವಸ ಅವಳು ಹೊರಗಿನ ಪ್ರಪಂಚಕ್ಕೆ ಬರಲೇಬೇಕಲ್ಲ. ಆಗ ಅವಳು ಏನು ಮಾಡ್ತಾಳೆ? ಹೇಗೆ ಬದುಕ್ತಾಳೆ? ಬದುಕಿನ ಬಗ್ಗೆ ಪಾಠ ಹೇಳೋರಿಗಿಂತ ಬದುಕನ್ನ ಹೇಗೆ ನಡೆಸಬೇಕು ಅಂತ ಹೇಳ್ಕೊಡ್ತಾರಲ್ಲ ಅವರೇ ಶ್ರೇಷ್ಠ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಇನ್ನು ಮುಂದೆ ನನ್ನ ಅಭಿಪ್ರಾಯ ಕಟ್ಕೊಂಡು ನಿನಗೇನು ಆಗಬೇಕಾಗಿಲ್ಲ. ನಿನಗೆ ಏನು ಅನ್ಸುತ್ತೆ ಅದನ್ನೇ ಮಾಡೋಳು ನೀನು, ಹೌದಾ? ಹೆಂಡತಿಯಾಗಿ ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ. ಆದರೆ ತಾಯಿಯಾಗಿ ನೀವು ಹೇಳೋ ಎಲ್ಲವನ್ನು ನನ್ನಿಂದ ಮಾಡೋಕ್ಕಾಗಲ್ಲ. ನನ್ನ ಮಗಳಿಗೆ ಯಾವುದು ಒಳ್ಳೇದೋ ಅದನ್ನು ಮಾತ್ರ ನಾನು ಮಾಡ್ತೀನಿ. ಕಾಫಿ ತಗೊಂಬರ್ತೀನಿ. ವೀಕ್ಷಕರೇ, ಇವತ್ತು ನಮ್ಮನೆ ಹುಡುಗಿರು ಮೊದಲನೇ ಸಲ ಕಾಲೇಜ್ ಹೋಗ್ತಾ ಇದ್ದಾರೆ. ಅವ್ರ ಸಂಭ್ರಮ ಹೇಗಿದೆ, ನಮ್ಮನೆ ರಿಯಾಕ್ಷನ್ಸ್ ಹೇಗಿದೆ ಎಲ್ಲ ನೋಡೋಣ ಈಗ. ತಗೋ, ಇನ್ನೂ ಚೂರು ತಗೊಳ್ಳೆ. ಸಾಕು ಚಿಕ್ಕಮ್ಮ, ಬೇಡ. ತಿನ್ನಮ್ಮ, ಬಿಟ್ಟರೆ ನಿಮ್ಮ ಅತ್ತೆನೇ ತಿನ್ಬಿಡ್ತಾಳೆ. ಮೇಘ, ನಾನು ಹೇಳಿದ್ದನ್ನೆಲ್ಲ ಸರಿಯಾಗಿ ನೆನ್ಪಿಟ್ಕೊಂಡಿದ್ಯಾ ತಾನೇ? ಮೊದಲೇ ನೀನು ಹೋಗ್ತಾ ಇರೋದು ಕೋಹೆಡ್ ಕಾಲೇಜ್ಗೆ. ಅಲ್ಲಿ ತುಂಬ ಜನ ಹುಡುಗರು ಇರ್ತಾರೆ. ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಮಾತಾಡಬೇಡ. ಪುಟ್ಟಿ, ಕೆಲವು ಸಲ ಹುಡುಗರು ಮಾತಾಡಿಸೋ ಅನಿವಾರ್ಯತೆ ಬರುತ್ತೆ. ಆದರೆ ಎಚ್ಚರಿಕೆ, ಸ್ವಲ್ಪ ಯಾಮಾರ್ಬಿಟ್ರು ಹುಡುಗರು ಅಡ್ವಾಂಟೇಜ್ ತೊಗೊಳಕ್ ನೋಡ್ತಾರೆ. ಅದಕ್ಕೆ ನೀವು ಮನೆ ಅಡ್ರೆಸ್ ಕೊಡೋದಾಗ್ಲಿ ಫೋನ್ ನಂಬರ್ ಕೊಡೋದಾಗ್ಲಿ ಮಾಡಬೇಡಿ. ಸರಿ ಮಾವ. ಮತ್ತಿನ್ನೊಂದು, ನಿಮಗೆ ಕಾಲೇಜ್ ಏನಾರ ಬೇಜಾರಾಯ್ತು, ಒಂದು ಮಿಸ್ ಕಾಲ್ ಕೊಟ್ಬಿಡಿ. ಯಾಕೆ ಮಾವ? ನಿಮ್ಮಿಬ್ರು ಬೇರೆ ಕಾಲೇಜಿಗೆ ಸೇರಿಸ್ತೀನಿ. ಪೇಪರ್ ಓದಿ. ಸಿಂಧು ಕೊಡು, ಮಕ್ಳಿಗೆ ನಾನು ಸ್ವೀಟ್ ತಿನ್ನಿಸ್ತೀನಿ. ತಗೊಮ್ಮ ಇರಿ. ಒಳ್ಳೇದಾಗ್ಲಿ. ಇವನ್ನ ಕಾಲೇಜಿಗೆ ಕಳಿಸೋದೇ ದಂಡ, ಅದರಲ್ಲಿ ಸ್ವೀಟ್ ಬೇರೆ. ಇವು ಮನೇಲಿರೋವಾಗಲೇ ತಡ್ಕೊಳಕ್ಕಾಗಲ್ಲ, ಇನ್ನು ಕಾಲೇಜ್ಗೆ ಹೋಗಿ ಏನೇನು ಅವಾಂತರಗಳನ್ನ ಮಾಡ್ಕೊಂಡು ಬರ್ತಾವೋ ಏನೋ. ದೇವ್ರೆ, ಏನ್ರೆ ಬುಕ್ಕು, ಪೆನ್ನು, ಪೆನ್ಸಿಲು, ಜಾಮಿಟ್ರಿ ಬಾಕ್ಸು ಎಲ್ಲ ಇಟ್ಕೊಂಡಿದ್ದೀರಾ ತಾನೆ? ದೊಡ್ಡಮ್ಮ, ನಾವೇನು ಚಿಕ್ಕ ಮಕ್ಕಳ, ಎಲ್ಲ ಇಟ್ಕೊಂಡಿದ್ದೀವಿ. ಸರಿ. ಮೇಘ, ಲೇಟ್ ಆಗ್ತಿದೆ, ಹೋಗೋಣ. ಅಕ್ಕ ಅಕ್ಕ ತಗೋ. ಏನೋ ಇದು? ಗುಡ್ ಲಕ್ ಕಾರ್ಡ್ ಅಕ್ಕ, ನಾನೇ ಬರ್ದಿದ್ದು. ಥ್ಯಾಂಕ್ ಯು ಸೋ ಮಚ್ ಪುಟ್ಟು. ಏನಕ್ಕ ನೀನು ಕಾರ್ಡ್ ಕೊಟ್ಟಿದ್ದು ನಾನು ಥ್ಯಾಂಕ್ಸ್ ಪುಟ್ಟಾಗ? ಥ್ಯಾಂಕ್ ಯು ಚಿಂಟು ಮರಿ. ಚಿಂಟು ನನ್ಗೆಲ್ಲೋ? ಅಕ್ಕ ನೀನ್ ಬೇರೆ ಅಲ್ಲ, ಮಯೂರಿ ಅಕ್ಕ ಬೇರೆ ಅಲ್ಲ, ಅದಕ್ಕೋಸ್ಕರ ನಿಮ್ಮಿಬ್ರಿಗೂ ಸೇರಿಸಿ ಒಂದು ಕಾರ್ಡು. ಥ್ಯಾಂಕ್ ಯು. ಬೇಗ ಹೋಗೋಣ. ದೇವ್ರೆ ದೇವ್ರೆ, ಏನು ಗ್ರಹಚಾರ ಕಾದಿದ್ಯೋ ಏನು. ಅಲ್ಲಿಗೆ ಸಾರಿ ಮಯೂರಿ, ಒಂದು 5 ನಿಮಿಷ ಬಿಟ್ಟು ಹೊರಡ್ರಮ್ಮ. ಒಂಟಿ ಸೀನು ಅಪ್ಶಕುನ. ಪರವಾಗಿಲ್ಲ ಚಿಕ್ಕಮ್ಮ, ನೀವೇನು ಬೇಕು ಅಂತ ಸೀನ್ತೀರಾ, ಬಂದ್ರೆ ಏನು ಮಾಡೋಕ್ಕಾಗುತ್ತೆ? ಹಾಗಲ್ಲ ಮಯೂರಿ, ಅದು ನಮ್ಮ ನಂಬಿಕೆ. 2 ನಿಮಿಷ ಬಿಟ್ಟು ಹೊರಡಿ. ಸರಿ ಚಿಕ್ಕಮ್ಮ. ಅಲ್ಲಿವರೆಗೂ ಸಣ್ಣ ಶೂಟಿಂಗ್ ಮಾಡೋಣ. ಎಲ್ಲರೂ ಒಟ್ಟಿಗೆ ನಿಂತ್ಕೊಳ್ಳಿ. ಅಮ್ಮ ಪ್ಲೀಸ್. ಮಮ್ಮಿ ಸ್ಮೈಲ್ ಪ್ಲೀಸ್. ಅಪ್ಪ ಬಾಯಿ ಮುಚ್ಚು. ಚಿಂಟು ಸ್ಮೈಲ್. ಮಯೂರಿ, ಆ ಕಾರ್ಡ್ ತೋರಿಸು. ಸ್ಮೈಲ್.
ವೆರಿ ಬ್ಯೂಟಿಫುಲ್. ಈಗಲಾದ್ರೂ ಹೋಗ್ಬೋದಾ? ಹುಷಾರಾಗಿ ಹೋಗಿ ಬನ್ನಿ. ಹೋಗೋಣ. ಮಯೂರಿ, ಒಂದ್ ನಿಮಿಷ. ಕೋಪನಾಪ ನಿಮಗೆ? ಮೊದಲನೇ ದಿನ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನಾನು. ಇಡೀ ದಿನ ಸಂತೋಷವಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಆಶೀರ್ವಾದ ಮಾಡಿ ಕಳಿಸ್ಕೊಟ್ರೆ ನನಗೆ ತುಂಬ ಖುಷಿ ಆಗುತ್ತೆ ಅಪ್ಪ. ದಯವಿಟ್ಟು ನಿಮ್ಮ ಕೋಪ ಅಂದ್ಬಿಟ್ಟು ನನಗೆ ಕ್ಷಮಿಸ್ಬಿಡಿ ಅಪ್ಪ. ಚೆನ್ನಾಗಿ ಓದಬೇಕು ಅಂತ ನನಗೆ ತುಂಬ ಆಸೆ ಇದೆ. ಆದರೆ ಅದು ನಿಮಗಿಂತ ದೊಡ್ಡದಲ್ಲ ಅಪ್ಪ. ನನ್ನ ಮಗಳು ಸದಾ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ ಅಮ್ಮ. ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಕಾಲ ಇರುತ್ತೆ ಮಗಳೇ. ಕಾಲೇಜ್ ಟೈಮ್ ಆಯ್ತು, ನಗ್ನಗ್ತಾ ಹೋಗ್ಬಾ ಮಗಳೇ. ನಿನ್ನ ಜಾಗ ಅದಲ್ಲಮ್ಮ. ನೀನು ಯಾವಾಗಲೂ ನೀನು ಇಲ್ಲಿದೆಯಾ. ಅಪ್ಪ, ಮೇಘ, ನೀನು ಹೋಗ್ತಾ ಇರೋ ಕಾಲೇಜು ನನಗಿಷ್ಟ ಇಲ್ಲಮ್ಮ. ಆದರೂ ಯಾಕೆ ಒಪ್ಕೊಂಡೆ ಗೊತ್ತಾ? ಆ ಕಾಲೇಜು ನಿನಗಿಷ್ಟ ಅಂತ. ನಿನ್ನ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದ್ದೀನಿ ಮಗಳೇ. ಅದನ್ನು ಉಳಿಸ್ಕೋಬೇಕು ನೀನು. ಹೋಗ್ಬಾ ಮಗಳೇ. ಯಾಕಮ್ಮ? ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಹೋಗ್ಬಮ್ಮ. ನಿಮ್ಮಿಬ್ಬರನ್ನ ಕಾಲೇಜ್ ಕಳಿಸೋ ಸಂಭ್ರಮದಲ್ಲಿ ಊಟದ ಡಬ್ಬಿ ಕೊಡೋದೇ ಮರ್ತ್ಬಿಟ್ಟೆ ನೋಡಿ ನಾನು. ತಗೊಳಮ್ಮ, ಇಟ್ಕೊ. ತಗೋ. ನೀನು ಮೊಬೈಲ್ ಚಾರ್ಜ್ ಮಾಡಿ ಇಟ್ಕೊಂಡಿದ್ಯಾ ತಾನೇ? ಹ್ಞೂ ದೊಡ್ಡಮ್ಮ, ನೀವು ಟೆನ್ಷನ್ ಇಲ್ಲದೆ ಕಳಿಸ್ಕೊಟ್ರೆ ನಾವು ಹೋಗ್ಬಿಟ್ಟು ಬರ್ತೀವಿ. ನೀವಿಬ್ರು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಯಾರ್ದಾದ್ರೂ ದೃಷ್ಟಿ ತಾಕ್ಬಿಟ್ಟಾತು. ಸರಿ, ಟೈಮ್ ಆಯ್ತು, ಹೊರಡೋಣ. ಹಲೋ ಪಿಪಿ,
ಚಾವಿ ಎಲ್ಲಿಗೆ? ಮ್ಯಾಮ್ ಸಾರಿ ಮರಿ, ನಾನು ನಿಮ್ಮಿಬ್ಬರನ್ನ ಡ್ರಾಪ್ ಮಾಡಿ ಬರ್ತೀನಿ. ಪರವಾಗಿಲ್ಲ, ನಾವೇ ಹೋಗ್ಬಿಟ್ಟು ಬರ್ತೀವಿ. ದೊಡ್ಡಮ್ಮ ಹೋಗ್ಬಿಟ್ಟು ಬರ್ತೀವಿ. ಸರಿಮ್ಮ, ಒಳಗಡೆ ಇಟ್ಕೊಂಡ್ಬಿಡಿ. ಅಮ್ಮ ನಾವು ಬರ್ತೀವಿ. ಸರಿ, ಜಾಗ್ರತೆ. ವಿದ್ಯಾವಿನಾಯಕ ಕಾಲೇಜಿಗೆ ಬರ್ತೀರಾ? ಟೆನ್ಷನ್ ಮಾಡ್ಕೋತಿದ್ಯಾ? ರಿಲ್ಯಾಕ್ಸ್, ಬಾ. ಮೇಘ, ಯಾಕೆ ಹೆದರ್ಕೋತಿದ್ಯಾ? ಮಯೂರಿ, ಇಷ್ಟು ದೊಡ್ಡ ಕಾಲೇಜು, ಇಷ್ಟೊಂದು ಜನ, ನನಗೇನೋ ಒಂಥರ ಭಯ ಆಗ್ತಿದೆ ಕಣೆ. ಇವಾಗ ನೀನಿರೋದಕ್ಕೆ ನಂಗೆ ಸ್ವಲ್ಪ ಧೈರ್ಯ ಅಷ್ಟೆ. ಮೇಘ, ನಾನು ನೀನು ಜೊತೆಗೆ ಬರೋದು ಇಲ್ಲಿ ತನಕ ಮಾತ್ರ. ನನ್ನ ಡಿಪಾರ್ಟ್ಮೆಂಟ್ ಬೇರೆ, ನಿನ್ನ ಡಿಪಾರ್ಟ್ಮೆಂಟ್ ಬೇರೆ. ಮೇಘ, ನನ್ನ ಲೈಫ್ ಬೇರೆ, ನಿನ್ನ ಲೈಫ್ ಬೇರೆ. ಒಂದ್ ಹಂತದವರೆಗೂ ಮಾತ್ರ ನಾನು ನಿನ್ ಜೊತೆಲಿ ಬರಕ್ಕಾಗೋದು. ಅದಾದ್ಮೇಲೆ ನಿನ್ ನೆರಳು ತರ ನಾನು ಹಿಂಬಾಲಿಸ್ಕೊಂಡು ಧೈರ್ಯ ಹೇಳ್ಕೊಂಡು ಬರಕ್ಕಾಗಲ್ಲ ಮೇಘ. ಮೇಘ, ಕಾಲೇಜ್ ಅನ್ನೋದು ಓದನ್ ಮಾತ್ರ ಕಲ್ಸ್ಕೊಡಲ್ಲ, ವ್ಯಕ್ತಿತ್ವನ ರೂಪಿಸ್ಕೊಳ್ಳೋದನ್ನೂ ಕಲ್ಸ್ಕೊಡುತ್ತೆ. ಕಲ್ತ್ಕೋ ಮೇಘ. ಲೈಫು ಒಂದು ಜರ್ನಿ, ಕಾಲೇಜು ಒಂದು ಸ್ಟಾಪ್ ಅಷ್ಟೇ. ಗುರಿ ಇದ್ದವನು, ಈ ಜರ್ನಿನ ಟ್ರಾವೆಲ್ ಮಾಡೋಕೆ ಆತ್ಮವಿಶ್ವಾಸ ಇದ್ದವನು ಗೆದ್ದು ಹೊರಗೆ ಬರ್ತಾನೆ. ನಿನಗದೆಲ್ಲ ಇದೆ, ಉಪಯೋಗಿಸ್ಕೊ. ಅನ್ಕೊಂಡಿದ್ದನ್ನ ಸಾಧಿಸು, ಯಾವುದಕ್ಕೂ ಭಯ ಪಡಬೇಡ. ತಪ್ಪಿಲ್ದೇ ಇದ್ರೆ ಯಾರಿಗೂ ತಲೆ ತಗ್ಗಿಸ್ಬೇಡ. ಆಲ್ ದಿ ಬೆಸ್ಟ್ ಮೇಘ. ಟೇಕ್ ಕೇರ್. ನಾನು ಹೋಗ್ತೀನಿ. ಛಾಯಾ, ಏನೇ ಇದು? ನಾನು ನೋಡ್ತಾ ಇರೋದು ಮೇಘನ್ನೇ ತಾನೆ. ಮೊದಲು ಯಾರಾದ್ರೂ ಕರೆದ್ರೆ ಭಯಕ್ಕೆ ಮಾರುದ್ದ ಓಡ್ ಹೋಗ್ತಾ ಇದ್ದೆ. ಇವತ್ತು ನೋಡಿದ್ರೆ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ತಿರುಗಿ ನೋಡ್ತಾ ಇದ್ಯಾ? ಏನಿದ್ ಸಡನ್ ಚೇಂಜು? ಛಾಯಾ, ಲೈಫ್ ಈಸ್ ಅ ಜರ್ನಿ. ಅದರಲ್ಲಿ ಕಾಲೇಜ್ ಒಂದು ಸ್ಟಾಪ್ ಅಷ್ಟೇ. ಗುರಿ ಇದ್ದೋನು, ಆತ್ಮವಿಶ್ವಾಸ ಇದ್ದೋನು ಈ ಜರ್ನಿನ ಗೆದ್ದು ಹೊರಗೆ ಬರ್ತಾನೆ. ಬಾ 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 ಬಾ, ಅದೆಷ್ಟು ಮಾತಾಡೋದು ಕಲ್ತಿದ್ಯಾ ನೀನು? ಅದ್ ಸರಿ, ಇಷ್ಟ ದಿನ ಎಲ್ಲಿ ಹೋಗ್ಬಿಟ್ಟಿದ್ದೆ ನೀನು? ಕಾಣಿಸ್ಲೇ ಇಲ್ಲ. ರಜಾ ಇತ್ತಲ್ವಾ, ಅಜ್ಜಿ ಮನೆಗೆ ಹೋಗಿದ್ದೆ. ಛಾಯಾ, ನಾವಿಬ್ರು ಮತ್ತೆ ಒಟ್ಟಿಗೆ ಓದ್ತಾ ಇದೀವಿ. ನನಗೆ ತುಂಬಾ ಖುಷಿ ಆಗ್ತಿದೆ ಕಣೆ. ನನಗೂ ಅಷ್ಟೇ ಕಣೆ, ತುಂಬಾ ಖುಷಿ ಆಗ್ತಾ ಇದೆ. ನಡಿ ಹೋಗೋಣವಾ?